ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಕೆಲ ಎಂಎಲ್ಎಗಳಿಗೆ ವಾರ್ನ್ ಕೊಟ್ಟಿದ್ದಾರೆ. ನೀವು ಬಾಯಿ ಮುಚ್ಚಿಕೊಂಡಿದ್ದರೆ ನನಗೆ ಒಳ್ಳೆಯದು, ಕೆಲ ಕಾಂಗ್ರೆಸ್ ಶಾಸಕರು ಬಾಯಿ ಮುಚ್ಚಿಕೊಂಡಿದ್ದರೆ ನನಗೆ ಉತ್ತಮ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರಮುಖ ಶಾಸಕರುಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಮೌನವಾಗಿದ್ದಷ್ಟು ನನಗೆ ರಾಜಕೀಯವಾಗಿ ಒಳ್ಳೆಯದಾಗುತ್ತೆ. ಕೆಲ ಕಾಂಗ್ರೆಸ್ ಎಂಎಲ್ಎಗಳು ಬಾಯಿ ಮುಚ್ಚಿಕೊಂಡಿದ್ದರೆ ನನಗೆ ಒಳ್ಳೆಯದಾಗುತ್ತೆ. ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಕೆಲ ಎಂಎಲ್ಎಗಳಿಗೆ ಡಿಸಿಎಂ ಖಡಕ್ ವಾರ್, ಗಟ್ಟಿ ಧ್ವನಿಯಲ್ಲಿ ಖಾರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ಬದಲಾವಣೆ ಆಗಲೇಬೇಕೆಂದು ಪಟ್ಟು ಹಿಡಿದಿದ್ದ ಇಕ್ಬಾಲ್, ರವಿಗಣಿಗ, ಶಿವಗಂಗಾ ಬಸವರಾಜ್ ಸುಮ್ಮನಿದ್ರೆ ಸಾಕು. ವಿದೇಶಕ್ಕೆ ಪ್ರವಾಸ ಹೋದವರು ನಮ್ಮವರೇ, ಬಂದ ಬಳಿಕ ಕೇಳ್ತೀನಿ. ಸದ್ಯ ನನ್ನ ಬಗ್ಗೆ ನೀವು ಮಾತನಾಡುವುದನ್ನು ನಿಲ್ಲಿಸಿ ಬಿಡಿ. ಕಾರವಾರದಲ್ಲಿ ಮಾಧ್ಯಮದ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅತಿ ಖಾರವಾದ ರಿಯಾಕ್ಟ್ ಮಾಡಿದ್ದಾರೆ. ಫೆಬ್ರವರಿ 2ನೇ ತಾರೀಕು ದೆಹಲಿ ಪ್ರವಾಸ ಮಾಡಲಿದ್ದಾರೆಂದು ಇಕ್ಬಾಲ್ ಹುಸೇನ್ ಹೇಳಿದ್ರು. ನೀವು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿ ಅತ್ಯಂತ ಸ್ಪಷ್ಟ ಭಾಷೆಯಲ್ಲಿ ತಿಳಿಸಿದ್ದಾರೆ. ನನ್ನ ಹೃದಯವನ್ನ ಗೆಲ್ಲೋದಕ್ಕೆ ಪ್ರಯತ್ನ ಬೇಡ, ನನ್ನ ಮನಸ್ಸನ್ನ ಆಕರ್ಷಣೆ ಮಾಡುವ ಪ್ರಯತ್ನಗಳು ನಿಮ್ಮಿಂದ ಮೌಖಿಕವಾಗಿ ಬೇಡ. ಸ್ವಲ್ಪ ದಿವಸಗಳ ಕಾಲ ಸುಮ್ಮನಿದ್ರೆ ನನ್ನ ರಾಜಕೀಯ ಬದುಕು ಸ್ವಲ್ಪ ನಿರಾಳ ಆಗುತ್ತೆ. ಅಂತರಂಗದಲ್ಲಿ ರಹಸ್ಯವಾಗಿದ್ದಂತಹ ಹೇಳಬೇಕು ಅಂತೇಳಿ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟಿದ್ರು. ಆದರೆ ಕೆಲವೊಂದು ಕಡೆಗಳಲ್ಲಿ ತೆಳುವಾಗಿ ಹೇಳ್ತಾ ಇದ್ರೆ ಹೊರತಾಗಿ ಎಲ್ಲೂ ಖಾರವಾಗಿ ಈ ತರಹದ ಬಾಯಿ ಮುಚ್ಚಿಸುವ ಪ್ರಯತ್ನಗಳಾಗ್ತಿರ್ಲಿಲ್ಲ. ಕಾರಣ ಆ ತರಹದ ಸ್ಟೇಟ್ಮೆಂಟ್ಗಳು ಕೆಲವೊಮ್ಮೆ ಡಿಕೆಗೆ ಅನುಕೂಲವೂ ಆಗಿರಬಹುದು. ಕುಣಗಲ್ನ ಶಾಸಕರು ಹೇಳುವಾಗ ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಜೀವಂತವಾಗುತ್ತೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಈ ತರಹದ್ದೊಂದು ಸಮರ್ಥನೀಯ ಮಾತುಗಳನ್ನು ಹೇಳಬೇಕಾದ್ರೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಜೀವಂತವಾಗಿರುತ್ತೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಅನಾನುಕೂಲನೇನಾ ಅಂತ ಕೇಳಿದ್ರೆ ಅಲ್ಲ, ಖಂಡಿತ ಅಲ್ಲ. ರಾಜಕೀಯವಾಗಿ ಅನುಕೂಲವೇ, ಆದರೆ ಅನಿವಾರ್ಯವಾಗಿ ಡಿಕೆ ಶಿವಕುಮಾರ್ ಈ ತರಹದ ಶಾಸಕರನ್ನ ಬಾಯಿ ಮುಚ್ಚಿಸಲೇಬೇಕಾದ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಇಕ್ಬಾಲ್ ಹುಸೇನ್ ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ನಿರಂತರವಾಗಿ 7-8 ಬಾರಿ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ರು. ಅವರನ್ನ ತಟಸ್ಥ ಬಣ ಎಂದು ತಿಳಿದುಕೊಂಡವರಿಗೆಲ್ಲರಿಗೂ ಕೂಡ ಶಾಕ್ ಆಗಿತ್ತು. ಇಕ್ಬಾಲ್ ಹುಸೇನ್ ಇದ್ದಕ್ಕಿದ್ದ ಹಾಗೆ ಡಿಕೆ ಶಿವಕುಮಾರ್ ಪರ ಈ ಪರಿ ಮಾತನಾಡೋದಾ? ಇಕ್ಬಾಲ್ ಹುಸೇನ್ ನಿರಂತರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಆಸೆ ಪಟ್ಟವರ, ಇಂಗಿತವನ್ನ ವ್ಯಕ್ತಪಡಿಸಿದವರ ಪೈಕಿ ಪ್ರಮುಖರು. ಇನ್ನು ರಂಗನಾಥ್ ಕೂಡ ಇದರಲ್ಲಿ ಹೊರತೇನಲ್ಲ. ಅವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತೇಳಿ ಮುಂಚೂಣಿಯಲ್ಲಿದ್ದ ನಾಯಕರುಗಳ ಪೈಕಿ ಅವರು ಒಬ್ಬರು. ಗಣಿಗರಿಗೂ ಕೂಡ ಪ್ರತ್ಯೇಕವಾಗಿ ಹೆಸರು ಉಲ್ಲೇಖ ಮಾಡಿ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಡಿಕೆ ಶಿವಕುಮಾರ್ ಅವರಿಂದ ನಡೆದಿದೆ. ನೀವು ಬಾಯಿ ಮುಚ್ಕೊಂಡು ಇದ್ದಷ್ಟು ದಿವಸಗಳ ಕಾಲ ನನಗೆ ರಾಜಕೀಯವಾದ ಏಳಿಗೆಗಳಾಗ್ತವೆ ಎನ್ನುವಂಥ ಮಾತು ಡಿಕೆ ಶಿವಕುಮಾರ್ ಅವರಿಂದ. ಇನ್ನು ಈ ಶಾಸಕರುಗಳು ಇನ್ನು ಮುಂದೆ ಸೈಲೆಂಟ್ ಆಗ್ತಾರಾ? ಪೊಲಿಟಿಕಲ್ ಕುತೂಹಲ ಅದು. ತನ್ನ ಇಷ್ಟ ನಾಯಕನ ಪರ ಮಾತನಾಡೋದು ಅಪರಾಧ ಅಲ್ಲ, ಆದರೆ ಆ ತರಹದ್ದೊಂದು ಸಮರ್ಥನೀಯ ಸ್ಟೇಟ್ಮೆಂಟ್ಗಳು ಕೆಲವೊಮ್ಮೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣ, ಪಕ್ಷದ ಶಿಸ್ತು ನಿಯಮಗಳು ಉಲ್ಲಂಘನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾಯಕರು ಅಂತ ಕರೆಸಿಕೊಳ್ಳುವವರು ತಮ್ಮ ಶಾಸಕರುಗಳ ಬಾಯಿ ಮುಚ್ಚಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇದು ಸಾಮಾನ್ಯ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಒಂದು ಪಕ್ಷದ ಸಿಎಂ ಜಟಾಪಟಿ ಸುದೀರ್ಘವಾಗಿ ಈ ಹಿಂದೆ ಯಾವ ಪಕ್ಷದಲ್ಲೂ ನಡೆದಿಲ್ಲ. ಅದರಲ್ಲೂ ಕೂಡ ಸಿಎಂ ಸ್ಥಾನದ ಜಟಾಪಟಿ. ನಾನು ಬಿಡೋದಿಲ್ಲ ಅಂತ ಹೇಳಿ ಡಿಕೆ, ನಾನು ಕೊಟ್ಟರೆ ತಾನೇ ನೀವು ಹಿಡ್ಕೊಳ್ಳೋದು ಅಂತ ಹೇಳಿ ಸಿದ್ದರಾಮಯ್ಯ. ಈ ತರಹ ಇಬ್ಬರು ಜಿದ್ದಿಗೆ ಬಿದ್ದಂತೆ ಸಿಎಂ ಸಿದ್ದರಾಮಯ್ಯರ ಸ್ಥಾನದ ಜಟಾಪಟಿ ನಡೀತಾ ಇದೆ. ಈ ಮಧ್ಯೆ ಒಂದಷ್ಟು ಶಾಸಕರುಗಳು ಈ ಪ್ರಕರಣಕ್ಕೆ ಒಂದು ಸ್ವಲ್ಪ ತೀವ್ರತೆಯನ್ನು ಹೆಚ್ಚು ಮಾಡೋದಕ್ಕೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಕಾದು ನೋಡೋ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಇದ್ರು. ಕಟ್ಟ ಕಡೆಯದಾಗಿ ಅವರ ವ್ಯವಧಾನದ ಕಟ್ಟೆ ಹೊಡೆದೋಯಿತು. ಶಾಸಕ ಚಂದ್ರು ಲಮಾಣಿ ಪ್ರಕರಣದಲ್ಲಿ ಹಸ್ತಕ್ಷೇಪ ಇಲ್ಲ. ಅವರ ಸ್ಟೇಟ್ಮೆಂಟ್ ಮುಂದುವರಿಸುತ್ತಾ ಇದನ್ನು ಹೇಳ್ತಾರೆ. ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ನಡೆಯುತ್ತಿದೆ, ಇನ್ವೆಸ್ಟಿಗೇಷನ್ ಪ್ರಾರಂಭಗೊಂಡಿದೆ. ಇದರಲ್ಲಿ ನಾವು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡೋದಿಲ್ಲ. ಪೊಲೀಸರು ಕೆಲಸ ಮಾಡ್ತಾರೆ. ಲೋಕಾಯುಕ್ತರು ಅವರ ಡ್ಯೂಟಿಯನ್ನು ಮಾಡಿದ್ದಾರೆ. ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾಗಿದೆ ಎಂದಿದ್ದಾರೆ. ಏನು ತಪ್ಪಾಗಿದೆ ಎನ್ನುವುದರ ಕುರಿತು ಆಯಾ ವ್ಯಕ್ತಿಗಳೇ ಅಥವಾ ಬಿಜೆಪಿ ಸ್ಪಷ್ಟನೆ ನೀಡಬೇಕು. ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ. ಇದೊಂದು ಪೊಲಿಟಿಕಲ್ ಪ್ರೇರಿತ ದಾಳಿ ಅಂತ ಹೇಳಲಾಗ್ತಾ ಇತ್ತು.
MLA ಚಂದ್ರು ಲಮಾಣಿ ಪ್ರಕರಣದಲ್ಲಿ ಹಸ್ತಕ್ಷೇಪ ಇಲ್ಲ. ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆಗಳು ಪ್ರಾರಂಭಗೊಂಡಿದೆ. ಒಂದು ರೂಲಿಂಗ್ ಪಾರ್ಟಿ ಆಡಳಿತದಲ್ಲಿದ್ದಾಗ ವಿರೋಧ ಪಕ್ಷಕ್ಕೆ ಸಂಬಂಧಪಟ್ಟ ಒಂದಷ್ಟು MLAಗಳ ಮೇಲೆ ಎನ್ಕ್ವೈರಿ ಅಂತ ಆದಾಗ ಅಥವಾ ಅರೆಸ್ಟು ಅನ್ನುವಂತಹ ಪ್ರಾಸೆಸ್ ನಡೆದಾಗ ಈ ತರಹದ್ದೊಂದು ಆರೋಪ ಸಹಜ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಬಿಜೆಪಿಯ ಶಾಸಕರುಗಳ ಬೆನ್ನು ಬಿದ್ದು ಈ ತರಹದ ದಾಳಿಯನ್ನು ಮಾಡ್ತಾ ಇದ್ದೀರಿ. ಅವರಿಂದ ವ್ಯಕ್ತವಾಗುವ ಪ್ರಮಾದಗಳನ್ನು ನೀವು ಗಮನಿಸಿಕೊಂಡು ಪ್ರೀ ಪ್ಲಾನ್ಡ್ ಆಗಿ ರಾಜಕೀಯ ಪ್ರೇರಿತವಾದ ದಾಳಿ ಇದು. ಚಂದ್ರು ಲಮಾಣಿಯವರನ್ನ ಲಂಚ ಪಡೆಯುವಂತೆ ಪ್ರವೋಕ್ ಮಾಡಲಾಗಿದೆ ಎನ್ನುವಂತಹ ವ್ಯಾಖ್ಯಾನಗಳು ಕೂಡ ವ್ಯಕ್ತವಾಗಿತ್ತು ಬಿಜೆಪಿ ಕಡೆಯಿಂದ. ಈ ಎಲ್ಲದರ ಮಧ್ಯೆ ಕಾಂಗ್ರೆಸ್ ಇದನ್ನು ಸೈಲೆಂಟ್ ಆಗಿ ಗಮನಿಸ್ತಾ ಇತ್ತು. ಇದಕ್ಕೆಲ್ಲೂ ಕೂಡ ಅಧಿಕೃತ ರಿಯಾಕ್ಟ್ ಮಾಡ್ತಿರಲಿಲ್ಲ. ಪ್ರಿಯಾಂಕ್ ಖರ್ಗೆ ಒಂದಷ್ಟು ಕೌಂಟರ್ ಅಟ್ಯಾಕ್ ಮಾಡಿದ್ರು ಕೂಡ DK ಶಿವಕುಮಾರ್ ಎಲ್ಲೂ ಕೂಡ ಹೇಳಿರಲಿಲ್ಲ. ಆದರೆ ಈಗ ಹೇಳಿದ್ದಾರೆ. ಕಾರವಾರದಲ್ಲಿ ಅವರು ಅಧಿಕಾರ ಹಂಚಿಕೆಯ ಬಗ್ಗೆ ಶಾಸಕರ ಬಾಯಿ ಮುಚ್ಚಿಸುವ ಪ್ರಯತ್ನದ ಸ್ಟೇಟ್ಮೆಂಟ್ನ ನಡುವೆ ಇದನ್ನು ಕೂಡ ಉಲ್ಲೇಖ ಮಾಡಿದ್ರು. ಏನು ತಪ್ಪಾಗಿದೆ ಎನ್ನುವುದರ ಕುರಿತು ಆಯಾ ವ್ಯಕ್ತಿಗಳೇ ಅದಕ್ಕೆ ಉತ್ತರ ಕೊಡಬೇಕು. ಅಂದರೆ ಚಂದ್ರು ಲಮಾಣಿ ಬಿಜೆಪಿಯಲ್ಲಿದ್ದಾರೆ. ಬಿಜೆಪಿ ಪಕ್ಷ ಅದಕ್ಕೊಂದು ಕ್ಲಾರಿಟಿ ಕೊಡಲಿ. MLA ಚಂದ್ರು ಲಮಾಣಿ ಪ್ರಕರಣದಲ್ಲಿ ಹಸ್ತಕ್ಷೇಪ ಇಲ್ಲ, ನಾವ್ಯಾರು ಮಧ್ಯಪ್ರವೇಶ ಮಾಡಲಿಲ್ಲ. ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ನಡೀತಾ ಇದೆ. ಸಂಸ್ಥೆ ತನಿಖೆ ಮಾಡ್ತಾ ಇದೆ, ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಇದರಲ್ಲಿ ನಾವು ಯಾವುದೇ ರೀತಿಯೂ ಹಸ್ತಕ್ಷೇಪ ಮಾಡೋದಿಲ್ಲ, ನಮಗೆ ಯಾವ ಪ್ರತ್ಯೇಕ ಆಸಕ್ತಿನೂ ಇಲ್ಲ ಅಂತ ಹೇಳ್ತಾರೆ. ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆಯಾಗಿದೆ. ಹಾಗಾಗಿ ನಾವು ಹಸ್ತಕ್ಷೇಪ ಮಾಡೋ ಅನಿವಾರ್ಯತೆಗಳಿರೋದಿಲ್ಲ. ಏನು ತಪ್ಪಾಗಿದೆ ಎನ್ನುವುದರ ಕುರಿತು ಆಯಾ ವ್ಯಕ್ತಿಗಳೇ ಅಥವಾ ಬಿಜೆಪಿ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಕರಾವಳಿ ಭಾಗದಲ್ಲಿ ನಿಂತುಕೊಂಡು ರಾಜ್ಯದ ಉಪಮುಖ್ಯಮಂತ್ರಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.